ಜನರನ್ನ ಹೊತ್ತ ಅಮೆರಿಕದ ಪ್ರಯಾಣಿಕ ಜೆಟ್ ವಿಮಾನ ವಾಯುಮಾರ್ಗ ಮಧ್ಯೆ ಪತನಗೊಂಡಿದೆ. ತರಬೇತಿ ಹಾರಾಟ ನಡೆಸುತ್ತಿದ್ದ ಅಮೆರಿಕದ ಸೇನಾ ಹೆಲಿಕಾಪ್ಟರ್ ಮತ್ತು ವಿಮಾನದ ನಡುವೆ ಡಿಕ್ಕಿ ಹೊಡೆದು ಈ ದುರಂತ ಸಂಭವಿಸಿದೆ. ವಿಮಾನವು ವಾಷಿಂಗ್ಟನ್ನ ರೇಗನ್ ವಿಮಾನ ನಿಲ್ದಾಣಕ್ಕೆ ಬರುತ್ತಿತ್ತು. ಅಮೆರಿಕ ಸೇನೆಯ ಬ್ಲಾಕ್ ಹಾಕ್ ಹೆಲಿಕಾಪ್ಟರ್ಗೆ ಡಿಕ್ಕಿ ಹೊಡೆದ ನಂತರ ವಿಮಾನ ಪತನಗೊಂಡಿತು. ಸೇನಾ ಹೆಲಿಕಾಪ್ಟರ್ನಲ್ಲಿ 3 ಸೈನಿಕರಿದ್ದರು ಮತ್ತು ಅದು ತರಬೇತಿ ಹಾರಾಟ ನಡೆಸುತ್ತಿದೆ ಎಂದು ಅಧಿಕೃತ ವಕ್ತಾರರು ಹೇಳಿದ್ದಾರೆ. ದುರಂತದಲ್ಲಿ ಮೃತಪಟ್ಟವರಿಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸಂತಾಪ ವ್ಯಕ್ತಪಡಿಸಿದ್ದಾರೆ. ದುರಂತ ಸಂಭವಿಸಿದ ಬಳಿಕ ರೇಗನ್ ರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಎಲ್ಲಾ ವಿಮಾನಗಳ ಹಾರಾಟವನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸುವಂತೆ ಫೆಡರಲ್ ಏವಿಯೇಷನ್ ಅಡ್ಮಿನಿಸ್ಟ್ರೇಷನ್ ಆದೇಶಿಸಿತ್ತು. ಘಟನೆಯ ಬಗ್ಗೆ ಅಮೆರಿಕನ್ ಏರ್ಲೈನ್ ಸಿಇಒ ತೀವ್ರ ದುಃಖ ವ್ಯಕ್ತಪಡಿಸಿ ವಿಡಿಯೋ ಹೇಳಿಕೆ ಬಿಡುಗಡೆ ಮಾಡಿದರೆ ಕಾನ್ಸಾಸ್ನ ಯುಎಸ್ ಸೆಂಟರ್ ರೋಸರ್ ಮಾರ್ಷಲ್ ಅಪಘಾತವನ್ನ ಇದೊಂದು ದುಸ್ವಪ್ನಕ್ಕಿಂತ ಕಡಿಮೆಯಾದ್ದಲ್ಲ ಎಂದು ದಿಗ್ಭ್ರಮೆ ವ್ಯಕ್ತಪಡಿಸಿದ್ದಾರೆ. ದೇಶದ ಅತ್ಯಂತ ನಿಕಟ ಮೇಲ್ವಿಚಾರಣೆಯ ವಾಯು ಪ್ರದೇಶದಲ್ಲಿ ಘರ್ಷಣೆ ತಪ್ಪಿಸುವ ತಂತ್ರಜ್ಞಾನವನ್ನು ಹೊಂದಿರುವ ಆಧುನಿಕ ಪ್ರಯಾಣಿಕರ ಜೆಟ್ ಮಿಲಿಟರಿ ವಿಮಾನಕ್ಕೆ ಹೇಗೆ ಡಿಕ್ಕಿ ಹೊಡೆಯಿತು ಎಂಬುದನ್ನು ವಾಯುಯಾನ ತಜ್ಞರು ಮತ್ತು ತನಿಖಾಧಿಕಾರಿಗಳು ಪರಿಶೀಲಿಸುತ್ತಿದ್ದಾರೆ. ವಾಷಿಂಗ್ಟನ್ನ ವಾಯು ಪ್ರದೇಶವು ದಟ್ಟಣೆಗೆ ಹೆಸರುವಾಸಿಯಾಗಿದೆ. ನಾಗರಿಕ ವಿಮಾನಗಳು ಆಗಾಗ್ಗೆ ನಗರದ ಮೇಲೆ ಕಡಿಮೆ ಎತ್ತರದಲ್ಲಿ ಹಾರುತ್ತಿದ್ದರೆ ಮಿಲಿಟರಿ ಮತ್ತು ಸರ್ಕಾರಿ ಹೆಲಿಕಾಪ್ಟರ್ಗಳು ಹಗಲು ಮತ್ತು ರಾತ್ರಿ ವಿವಿಧ ಎತ್ತರಗಳಲ್ಲಿ ಕಾರ್ಯನಿರ್ವಹಿಸುತ್ತವೆ.